ಆರ್ಸಿಬಿ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಸಿಗಲಿದೆಯಾ ಅನ್ನುವಂಥ ಪ್ರಶ್ನೆ ಈಗ ಉದ್ಭವ ಆಗಿದೆ. ಚಿನ್ನಸ್ವಾಮಿಯಲ್ಲಿ ಕ್ರೀಡಾಂಗಣದಲ್ಲಿ ಪಂದ್ಯ ನಡೆಸುವಂತಹ ಚರ್ಚೆ ಈಗ ಜೋರಾಗಿದೆ. ಸಂಬಂಧಪಟ್ಟ ಹಾಗೆ ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್ ಅವರನ್ನ ಕೆಎಸ್ಸಿಯು ಭೇಟಿಯಾಗಿದೆ. ಆರ್ಸಿಬಿ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಸಿಗುತ್ತಾ ಅನ್ನುವಂಥ ಪ್ರಶ್ನೆ ಈಗ ಕ್ರೀಡಾಂಗಣದಲ್ಲಿ, ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಪಂದ್ಯ ನಡೆಸುವುದರ ಬಗ್ಗೆ ಚರ್ಚೆ, ಒಂದಿಷ್ಟು ವಾದ ಎಲ್ಲವೂ ಕೂಡ ಆಗಿತ್ತು. ಈ ಹಿಂದೆ ಕೂಡ ಕೆಎಸ್ಸಿಯು ಭೇಟಿ ನೀಡಿತ್ತು. ಸಂಬಂಧಪಟ್ಟ ಹಾಗೆ ಈಗ ಒಂದು ಬಹಳ ದೊಡ್ಡ ಚರ್ಚೆ ಆಗ್ತಾ ಇದೆ. ಗೃಹ ಸಚಿವರ ಜೊತೆ ಸಮಾಲೋಚನೆಯನ್ನು ನಡೆಸಿದ್ದಾರೆ ನಿಯೋಗ. ಆರ್ಸಿಬಿಯ ರಾಜೇಶ್ ಮೆನನ್ ನೇತೃತ್ವದ ನಿಯೋಗ ಕೂಡ ಭೇಟಿ ನೀಡಿದೆ. ಈ ವೇಳೆ ಕೆಎಸ್ಸಿಎ ನಿಯೋಗ ಕೂಡ ಆರ್ಸಿಬಿಗೆ ಸಾಥ್ ನೀಡಿರೋದು. ಕೆಎಸ್ಸಿಎ ವೆಂಕಟೇಶ್ ಪ್ರಸಾದ್ ಕೂಡ ಮಾತುಕತೆಯನ್ನು ನಡೆಸಿದ್ದಾರೆ. ಕೆಎಸ್ಸಿಎ ಅಧ್ಯಕ್ಷರಾದ ಬಳಿಕವೇ ಬೆಳಗಾವಿ ಅಧಿವೇಶನ ನಡೆದಿರುವಂತಹ ಸಂದರ್ಭದಲ್ಲೇ ಮುಖ್ಯಮಂತ್ರಿಗಳನ್ನ ಮತ್ತು ಉಪಮುಖ್ಯಮಂತ್ರಿಗಳನ್ನ ವೆಂಕಟೇಶ್ ಪ್ರಸಾದ್ ಭೇಟಿ ಮಾಡಿದ್ರು ಅನ್ನೋದನ್ನು ಕೂಡ ಇಲ್ಲಿ ಉಲ್ಲೇಖಿಸಬೇಕಾಗತ್ತೆ. ಅದಾದ ಬಳಿಕ ನಿರಂತರ ಸರ್ಕಾರ ಮತ್ತು ಕೆಎಸ್ಸಿಎ ಜೊತೆಗಿನ ಮಾತುಕತೆ ನಡೀತಾ ಇತ್ತು. ಸಂಬಂಧಪಟ್ಟ ಹಾಗೆ ಇಲ್ಲಿ ಪಂದ್ಯ ಆಡೋದಕ್ಕೆ ಒಂದಿಷ್ಟು ಅವಕಾಶವನ್ನು ಮಾಡಿಕೊಡ್ಬೇಕಾ ಬೇಡವಾ ಎಲ್ಲವೂ ಕೂಡ ಎಲ್ಲ ಸಮಾಲೋಚನೆ ಇತ್ತು. ಒಂದು ವರದಿಯನ್ನು ಕೂಡ ತರಿಸ್ಕೊಂಡಿತ್ತು ಸರ್ಕಾರ. ಅದರ ಆಧಾರದಲ್ಲಿ ಏನೆಲ್ಲ ಶಿಫಾರಸ್ಸಿತ್ತು ಅದರ ಅನ್ವಯ ಈ ಪಂದ್ಯಾವಳಿಯನ್ನು ನಡೆಸೋದಕ್ಕೆ ಅವಕಾಶವನ್ನು ಮಾಡಿಕೊಡುವಂತಹ ಲೆಕ್ಕಾಚಾರದಲ್ಲಿ ಸರ್ಕಾರ ಇತ್ತು. ಈಗ ಸದ್ಯಕ್ಕೆ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಆರ್ಸಿಬಿ ನಿಯೋಗ ಜೊತೆಗೆ ಕೆಎಸ್ಸಿಎ ಅಧ್ಯಕ್ಷರಾಗಿರುವಂತಹ ವೆಂಕಟೇಶ್ ಪ್ರಸಾದ್ ಮತ್ತು ಅವರ ಪದಾಧಿಕಾರಿಗಳು, ಅಂದರೆ ಕೆಎಸ್ಸಿಯುನ ಪದಾಧಿಕಾರಿಗಳು ಭೇಟಿ ನೀಡಿರುವುದು, ಒಂದಿಷ್ಟು ಮಾತುಕತೆಯನ್ನು ನಡೆಸಿದ್ದಾರೆ. ಬುಧವಾರ ಅಂದರೆ ನಾಳೆ ಎಲ್ಲ ನಾಡಿದ್ದು ಆರ್ಸಿಬಿ ಅಭಿಮಾನಿಗಳಿಗೆ ತವರೂರಿನಲ್ಲಿಯೇ ಪಂದ್ಯವನ್ನು ವೀಕ್ಷಿಸುವುದಕ್ಕೆ ಅವಕಾಶ ಸರ್ಕಾರ ಮಾಡಿಕೊಡುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ಇನ್ನೇನು ಕೆಲವು ದಿನಗಳಲ್ಲಿ IPL ಮ್ಯಾಚ್ ಶುರುವಾಗುತ್ತೆ. ಬುಧವಾರ ಆರ್ಸಿಬಿ ಅಭಿಮಾನಿಗಳಿಗೆ ಸಿಹಿ ಸುದ್ದಿ ಸಿಗುತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವ ಆಗಿದೆ. ಇವತ್ತು ಸೋಮವಾರ, ನಾಳೆ ಎಲ್ಲ ನಾಡಿದ್ದು ಸರ್ಕಾರ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ. ಬುಧವಾರ ಸಭೆಯಲ್ಲಿ ಪಂದ್ಯ ನಡೆಸುವುದರ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ. ಬುಧವಾರವೇ ಆರ್ಸಿಬಿ ಪಂದ್ಯಗಳ ಭವಿಷ್ಯ ಹೊರಬೀಳುತ್ತಾ ಅನ್ನುವಂಥ ಪ್ರಶ್ನೆ. ಜೊತೆಗೆ ಬೆಂಗಳೂರಿನಲ್ಲಿ ಆರ್ಸಿಬಿ ಪಂದ್ಯ ಮಾಡಿಸುವುದಕ್ಕೆ ಕೆಎಸ್ಸಿಎ ಕಸರತ್ತನ್ನು ಮಾಡ್ತಾ ಇದೆ. ಪಂದ್ಯ ನಡೆಸುವುದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನೋದಾಗಿ ಕೇಳಿತ್ತು. ಅವಕಾಶ ನಿರೀಕ್ಷೆಯಲ್ಲಿ ಕೆಎಸ್ಸಿಎ ಇದೆ. ಗೃಹ ಸಚಿವರ ಜೊತೆ ಕೆಎಸ್ಸಿಎ ನಿಯೋಗ ಮಾತುಕತೆಯನ್ನು ನಡೆಸಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಪರಮೇಶ್ವರ್ ಅವರ ಸದಾಶಿವನಗರದಲ್ಲಿರುವಂತಹ ನಿವಾಸ, ಅಲ್ಲಿ ಕೆಎಸ್ಸಿಎ ಅಧ್ಯಕ್ಷರಾಗಿರುವಂತಹ ವೆಂಕಟೇಶ್ ಪ್ರಸಾದ್ ಅವರು ನಿರಂತರವಾಗಿ ಅವರನ್ನು ಭೇಟಿ ಮಾಡುವುದಕ್ಕೆ ಪ್ರಯತ್ನ ಪಟ್ಟಿದ್ರು. ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಒಂದು ಹೊಣೆಗಾರಿಕೆ ಹೊತ್ಕೊಂಡು ಕಳೆದ ವಿಜಯೋತ್ಸವದ ಸಂದರ್ಭದಲ್ಲಿ ಆರ್ಸಿಬಿ ಚಾಂಪಿಯನ್ಶಿಪ್ ಆದಂತಹ ಸಂದರ್ಭದಲ್ಲಿ ಸರ್ಕಾರ ಕೆಎಸ್ಸಿಎ ಮೇಲೆ ಹಾಕಿತ್ತು ಅನ್ನೋದನ್ನು ಕೂಡ ಇಲ್ಲಿ ಗಮನಿಸಬೇಕಾಗುತ್ತೆ. ನಾವು ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ತೀವಿ ಅನ್ನೋದಾಗಿಯೂ ಕೂಡ ಸರ್ಕಾರಕ್ಕೆ ಕೆಎಸ್ಸಿಎ ನೂತನ ಅಧ್ಯಕ್ಷರು ವೆಂಕಟೇಶ್ ಪ್ರಸಾದ್ ಕಳೆದ ಅಧಿವೇಶನ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳನ್ನು ಉಪಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ, ಜೊತೆಗೆ ಅದಾದ ಬಳಿಕ ಗೃಹ ಸಚಿವರನ್ನು ಕೂಡ ಭೇಟಿ ಮಾಡುವಂತಹ ಕೆಲಸ ಆಯಿತು. ಕಮಿಷನರ್ ಕೂಡ ಇದು ಸಾಧ್ಯ ಇದೆಯಾ, ಅಭಿಮಾನಿಗಳನ್ನು ನಿಯಂತ್ರಿಸುವುದರ ಬಗ್ಗೆ ಹೆಚ್ಚುವರಿ ನಿಗಾ ವಹಿಸಬೇಕಾಗುತ್ತೆ. ಸೊ ಎಲ್ಲ ರೀತಿಯ ತಯಾರಿ ಇದ್ದಲ್ಲಿ ಮಾತ್ರ ಆರ್ಸಿಬಿ ಪಂದ್ಯವನ್ನು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಸುವುದಕ್ಕೆ ನಾವು ಅನುಮತಿಸಬಹುದು ಅನ್ನೋದಾಗಿ ಕೂಡ ಹೇಳಿದರು. ಕಳೆದ ಒಂದು ಚಾಂಪಿಯನ್ಶಿಪ್ ಆಗಿರುವಂತಹ ಸಂದರ್ಭದಲ್ಲಿ ಸರ್ಕಾರವೇ ಮುತುವರ್ಜಿಯನ್ನು ವಹಿಸಿಕೊಂಡಿತ್ತು. ಪೊಲಿಟಿಕಲ್ ಹಿಡನ್ ಅಜೆಂಡಾ ಇಟ್ಟುಕೊಂಡು ಆರ್ಸಿಬಿ ಅಭಿಮಾನಿಗಳನ್ನು ಮತಗಳಾಗಿ ಪರಿವರ್ತಿಸುವಂತಹ ನಿಟ್ಟಿನಲ್ಲಿ ಆರ್ಸಿಬಿ ತಂಡಕ್ಕೆ ಅಭಿನಂದನಾ ಕಾರ್ಯಕ್ರಮವನ್ನು ಕೂಡ ವಿಧಾನಸಭೆಯ ಭವ್ಯ ಮೆಟ್ಟಿಲುಗಳ ಮೇಲೆ ಆಯೋಜಿಸಿತ್ತು. ಅದು ಸರ್ಕಾರದ ಭಾಗ ಆಗಿತ್ತು. ಅದಾದ ಬಳಿಕ ಚಿನ್ನಸ್ವಾಮಿಯಲ್ಲಿ ಕ್ರೀಡಾಂಗಣದಲ್ಲಿ ನಡೆದಿರುವಂತಹ ಒಂದು ವಿಜಯೋತ್ಸವ ಕಾರ್ಯಕ್ರಮ ಅದು ಮತ್ತೆ ನಮಗೆ ಸಂಬಂಧ ಇಲ್ಲ ಅನ್ನೋದಾಗಿ ಹೇಳಿತ್ತು. ಒಂದಿಷ್ಟು ಅಚಾತುರ್ಯ, ಈಗ ಕರೆಕ್ಟಿವ್ ಮೆಷರ್ಸ್ ತಗೊಳ್ಳೋದಕ್ಕೆ ಸಮಯ ಮತ್ತೊಂದು ಎಲ್ಲ ನಿಗದಿ ಮಾಡಬೇಕು ಅಂತ ಹೇಳಿ ನಾವು ಮಾಡಿದ್ದು. ಅವರು ಕೂಡ ಅವರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಸುಮಾರು 17-18 ಪಾಯಿಂಟ್ಸ್ ಹಾಕಿ ಅವರು ಕೊಟ್ಟಿದ್ದಾರೆ. ಅದನ್ನೆಲ್ಲ ಮಾಡ್ತಾ ಇದ್ದಾರೆ ಅವರು. ಈ ಮಧ್ಯೆ IPL ಟೂರ್ನಮೆಂಟ್ ಮತ್ತೆ ಬಂದಿದೆ. ಆಮೇಲೆ ಇಂಟರ್ನ್ಯಾಷನಲ್ ಮ್ಯಾಚಸ್ಗಳು ಕೂಡ ಬರ್ತಾ ಇದೆ. ಅದಕ್ಕೆ ಅವರು ಶೆಡ್ಯೂಲ್ ಅನ್ನ ಮಾಡೋದಕ್ಕೆ ನಮ್ಮ ಕ್ಲಿಯರೆನ್ಸ್ ಆದ್ರೆ ಮಾತ್ರ ಶೆಡ್ಯೂಲ್ಗೆ ಅವರು ಬೆಂಗಳೂರನ್ನ ಸೇರಿಸ್ಕೊಳ್ತಾರೆ. ಅದಕ್ಕಾಗಿ ಅವರು ಬಂದಿದ್ರು, ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. ನಾನು ಅವರಿಗೆ ಬುಧವಾರ ಸಮಯ ಕೊಟ್ಟಿದ್ದೇನೆ. ನಮ್ಮ ಅಧಿಕಾರಿಗಳು, BBMP ಕಮಿಷನರು, ಆಮೇಲೆ ನಮ್ಮ ಪೊಲೀಸ್ ಕಮಿಷನರು ಮತ್ತು ಇನ್ನಿತರೆ ಅಧಿಕಾರಿಗಳು ಅವ್ರನ್ನೆಲ್ಲ ಕರೆದು ನಾವು ಲಾ ಡಿಪಾರ್ಟ್ಮೆಂಟ್ ರೆಪ್ರೆಸೆಂಟೇಟಿವ್ಸ್ ಇವ್ರನ್ನೆಲ್ಲ ಕರೆದು ಒಂದು ಸಭೆ ಮಾಡ್ತೀನಿ.
ನಮ್ಮ ಸರ್ಕಾರದ ಹಂತದಲ್ಲಿ ಏನ್ ಮಾಡಬಹುದು ಮತ್ತು ಅವರಿಗೆ ಏನ್ ನಾವು ಸೂಚನೆ ಕೊಡಬಹುದು ಅದೆಲ್ಲ ಚರ್ಚೆ ಮಾಡಿ ಅಂತಿಮವಾಗಿ ತೀರ್ಮಾನವನ್ನ ತಗೊಳ್ತೀವಿ. RCB ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಖಂಡಿತವಾಗಿ ಸಿಕ್ಕೇ ಸಿಗುತ್ತೆ ಅನ್ನುವಂಥದ್ದನ್ನ ವೆಂಕಟೇಶ್ ಪ್ರಸಾದ್ ಪರಮೇಶ್ವರ್ ಅವರ ಭೇಟಿಯ ಬಳಿಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವೆಂಕಟೇಶ್ ಪ್ರಸಾದ್ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ನ ಪ್ರೆಸಿಡೆಂಟು. ಬೇಗ ತೀರ್ಮಾನ ಕೈಗೊಳ್ಳಿ ಅನ್ನೋದಾಗಿ ಕೂಡ ಮನವಿ ಮಾಡಿಕೊಂಡಿದ್ದೀವಿ. 2-3 ದಿನಗಳಲ್ಲಿ ಖಂಡಿತ ಒಳ್ಳೆಯ ಸುದ್ದಿ ಸಿಗುತ್ತೆ ಅನ್ನೋದಾಗಿ KCA ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ನಮ್ಮ ಆನರಬಲ್ ಹೋಮ್ ಮಿನಿಸ್ಟರ್ ಮೀಟ್ ಮಾಡಿದ್ವಿ ನಾವು ಪರಮೇಶ್ವರ್ ಜಿ ಅವ್ರನ್ನ. ಒಂಥರ ತುಂಬಾ ಖುಷಿ ಆಯ್ತು. ಒಂಥರ ಅವ್ರು ನಮಗೆ ಟೈಮ್ ಮಾಡ್ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳಿದ್ವಿ ನಾವು. ಮತ್ತೆ ಹಾಗೇನೆ ಇಲ್ಲಿ ನಾವು ಆಬ್ವಿಯಸ್ಲಿ ಇಲ್ಲಿ ಇಲ್ಲಿ RCB ಮ್ಯಾಚ್ ಅವರು ನಡೆಸ್ಕೊಡ್ಲಿ ಅನ್ನೋ ಒಂದು ಭಾವನೆಯಿಂದ ಬಂದಿದ್ದು. ಅವ್ರು ಖಂಡಿತ ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇನ್ಫ್ಯಾಕ್ಟ್ ಇವತ್ತು RCB ನವರು ಬಂದಿದ್ರು ನಮ್ಮ ಜೊತೆಯಲ್ಲಿ. ಒಂಥರ ಜಾಯಿಂಟ್ ಡೆಲಿಗೇಷನ್ ಬಂದಿದ್ದು KSA ಕಡೆಯಿಂದ ನಾನು ಮತ್ತೆ ವಿನಯ್ ಮೃತ್ಯುಂಜಯ, ಹಾಗೇನೆ RCB ಕಡೆಯಿಂದ ಅವರು ರಾಜೇಶ್ ಮೆನನ್ ಅವರು ಬಂದಿದ್ರು. ಸೊ ಹಾಗಾಗಿ ಒಂದು ಒಳ್ಳೆ ಡಿಸ್ಕಷನ್ ಆಯ್ತು. ಸದ್ಯಕ್ಕೆ 12ನೇ ತಾರೀಕು ಅವ್ರು ಹೇಳ್ದಂಗೆನೆ ನಮ್ಮ ಇವರು ಹೋಮ್ ಮಿನಿಸ್ಟರ್ ಅವ್ರು ಹೇಳ್ದಂಗೆನೆ ಒಂದು ಕಮಿಟಿ ಏನ್ ಫಾರ್ಮ್ ಮಾಡಿದ್ರು ಅವ್ರ ಜೊತೆ ಒಂದು ಮೀಟಿಂಗ್ ನ ನಡೆಸಿ ನಾವು ಆದಷ್ಟು ಬೇಗ ನಾವು ಒಂದು ಡೆಸಿಷನ್ ಬಂದು ಅದನ್ನ ನಾವು BCCಗೆ ತಿಳಿಸಿ, ಅದಕ್ಕಾಗಿ ನಾವು ವೆನ್ಯೂಗಳು ಮಾಡ್ಬೇಕಾಗತ್ತಲ್ಲ, ವೆನ್ಯೂನ ಅನೌನ್ಸ್ ಮಾಡ್ಬೇಕಾಗತ್ತೆ. ಮತ್ತೆ ಟಿಕೆಟ್ಸ್ ಆಗ್ಲಿ ಸುಮಾರು ಜನ ಹೊರಡೆಯಿಂದ ಬಂದು ನೋಡೋರು ಇರ್ತಾರೆ. ಸೊ ಅವ್ರಿಗೆಲ್ಲ ಅನುಕೂಲ ಆಗೋ ತರ ಆದಷ್ಟು ಬೇಗ ವೆನ್ಯೂನ ಡಿಸೈಡ್ ಮಾಡ್ಬೇಕಾಗತ್ತೆ. ಸೊ ಹಾಗಾಗಿ ಅದು ಬೇಗ ಆಗ್ಲಿ ಅನ್ನೋ ಒಂದು ಉದ್ದೇಶದಿಂದ ಇವತ್ತು ನಾವು ಬಂದು ಮೀಟ್ ಮಾಡಿ ನಮಗೆ ಒಂಥರ ತುಂಬಾ ಖುಷಿ ಆಯ್ತು. ಅವ್ರು ನಮ್ಮ